6ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 6ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆಯೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪೋಯಮ್ ಚಾಪ್ಟರ್ 9 ಆನ್ ಆಗಸ್ಟ್ ಮಿಡ್ನೈಟ್ ಈ ಒಂದು ಪದ್ಯದ ಪ್ರಶ್ನೆಯೋತ್ತರಗಳನ್ನು ಮತ್ತು ಸಾರಾಂಶವನ್ನು ನಾವು ನೋಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಸಿ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ನಾಟ್ ಟ್ರೂ, ಜಸ್ಟಿಫೈ ಯುವರ್ ಆನ್ಸರ್. ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ಸರಿಯಾಗಿವೆಯೇ ಅಥವಾ ತಪ್ಪಾಗಿವೆಯೇ, ಅವುಗಳನ್ನು ಸಮರ್ಥಿಸಿ ಎಂದು ಹೇಳಲಾಗಿದೆ. ದ ಪೋಯಟ್ ವಾಸ್ ಸಿಟ್ಟಿಂಗ್ ಅಲೋನ್ ಇನ್ ಹಿಸ್ ರೂಮ್. ಕವಿಯು ತನ್ನ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾನೆ. ಸತ್ಯವಾಗಿದೆ, ಇದು ಟ್ರೂ. ಅ ಲಾಂಗ್ ಲೆಗ್ಸ್, ಅ ಮೌತ್ ಆ್ಯಂಡ್ ಅ ಡಂಬಲ್ ಡೋರ್ ಆ್ಯಂಡ್ ಅ ಸ್ಲೀಪಿ ಫ್ಲೈ ಹ್ಯಾಡ್ ಕಮ್ ಇನ್. ದಸ್ ಮೀಟ್ ವಿ ಫೈ, ರೈಟ್ಸ್ ದ ಪೋಯಟ್. ಸೊ ಹಿ ವಾಸ್ ಸಿಟ್ಟಿಂಗ್ ಅಲೋನ್ ಇನ್ ಹಿಸ್ ರೂಮ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ಕವಿಯ ಹತ್ತಿರ ಬಂದಿರತಕ್ಕಂತಹ ಕೀಟಗಳನ್ನು ಸೇರಿಸಿಕೊಂಡು ತನ್ನನ್ನು ಸೇರಿಸಿಕೊಂಡು 5 ಜನ ಇದ್ದಾರೆ ಅಂಥೇಳಿ ಆತ ಇಲ್ಲಿ ಹೇಳಿಕೊಂಡಿದ್ದಾನೆ. ದ ಓನ್ಲಿ ಪ್ಲೇಸ್ ದ್ಯಾಟ್ ವಾಸ್ ಲಿಟ್ ವಾಸ್ ಹೀಸ್ ರೈಟಿಂಗ್ ಟೇಬಲ್. ಆ ಇಡೀ ಮನೆಯಲ್ಲಿ ಬೆಳಕು ಇರುವಂತಹ ಸ್ಥಳ ಆತ ಬರೆಯುವಂಥ ಟೇಬಲ್ ಮಾತ್ರ ಆಗಿತ್ತು. ಸರಿ. ಟ್ರೂ. ದ ಇನ್ಸೆಕ್ಟ್ಸ್ ಆಲ್ ಕೇಮ್ ನಿಯರ್ ದ ಲ್ಯಾಂಪ್ ಆ್ಯಂಡ್ ಬ್ಯಾಂಗ್ಡ್ ಆಟ್ ದ ಲ್ಯಾಂಪ್ ಗ್ಲಾಸ್ that was hit and fell down burnt. ಸೊ ಇಲ್ಲಿ ಹೇಳಿರ್ತಕ್ಕಂಥ ಏನು ಹೇಳಿಕೆ ಇದೆ ಇದು ಸರಿಯಾಗಿರ್ತಕ್ಕಂಥದ್ದು. ಎಲ್ಲ ಕೀಟಗಳು ಏನು ಮಾಡ್ತವೆ, ಆ ಲ್ಯಾಂಪ್ ಹತ್ರ ಬಂದು ಆ ಗ್ಲಾಸಿಗೆ ಹಿಟ್ ಮಾಡ್ತವೆ ಅಂದರೆ ಹೊಡಿತವೆ ಮತ್ತು ಬರ್ಂಟ್ ಆಗಿ ಕೆಳಗಡೆ ಬೀಳುತ್ತವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಎವ್ರಿಥಿಂಗ್ ವಾಸ್ ಸ್ಟಿಲ್, ನಥಿಂಗ್ ವಾಸ್ ಮೂವಿಂಗ್. ಇದು ಈ ಒಂದು ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಸಾಕಷ್ಟು ಮೂವಿಂಗ್ ಆಗ್ತಕ್ಕಂಥ ವಸ್ತುಗಳಿದ್ವು ಅಂಥೇಳಿ. ನಾಟ್ ಟ್ರೂ. ದ ಶೇಡ್ ಆಫ್ ದ ಲ್ಯಾಂಪ್ ವಾಸ್ ಮೂವಿಂಗ್. ಆ ಒಂದು ಲ್ಯಾಂಪ್ನ ಒಂದು ನೆರಳು ಏನಾಗ್ತಾ ಇತ್ತು, ಚಲಿಸ್ತಾ ಇತ್ತು. ದ ಬ್ಲೈಂಡ್ ವಾಸ್ ವೇವಿಂಗ್. ಇಲ್ಲಿ ಬ್ಲೈಂಡ್ ಅಂದರೆ ಕಿಟಕಿಯ ಒಂದು ಕರ್ಟನ್ ಅಂತ ಕರಿತೀವಲ್ಲ, ಪರದೆ ಅಂತ ಕರಿತೀವಲ್ಲ, ಆ ಪರದೆ ಅಲ್ಲಿ ಏನಾಗ್ತಾ ಇತ್ತು, ವೇವಿಂಗ್ ಆಗ್ತಾ ಇತ್ತು, ಹಾರಾಡ್ತಾ ಇತ್ತು. ದ ಕ್ಲಾಕ್ ವಾಸ್ ಬೀಟಿಂಗ್. ಇಲ್ಲಿ ಗಡಿಯಾರ ಶಬ್ದವನ್ನು ಮಾಡ್ತಾ ಇತ್ತು. ದ ಫ್ಲೈ ವಾಸ್ ರಬ್ಬಿಂಗ್ ಇಟ್ಸ್ ಹ್ಯಾಂಡ್ಸ್. ಇಲ್ಲಿ ಒಂದು ನೊಣ ಏನು ಮಾಡ್ತಾ ಇತ್ತು ಅಂದರೆ ತನ್ನ 2 ಕೈಗಳನ್ನು ಉಜ್ಜುತ್ತಾ ಇತ್ತು. ದ ಇನ್ಸೆಕ್ಟ್ಸ್ ಪೆರೇಡ್ ಆನ್ ದ ರೈಟರ್ಸ್ ರೈಟಿಂಗ್. ಎಲ್ಲಿ ರೈಟರ್ ಬರಿತಾ ಇದ್ದಾರೆ ಅಥವಾ ಆಥರ್ ಬರಿತಾ ಇದ್ದಾರೆ ಆತನ ಪುಸ್ತಕದ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡಿರ್ತಕ್ಕಂಥ ಫ್ಲೈ ಅದು. ಆ್ಯಂಡ್ ಫೆಲ್ ಡೌನ್ ಬರ್ಂಟ್. ಅದು ಆ ಒಂದು ಲ್ಯಾಂಪ್ಗೆ ಹಾಲ್ಬಿಟ್ಟು ಏನು ಮಾಡ್ತಾ ಇತ್ತು ಅಂದರೆ ಕೆಳಗೆ ಬೀಳ್ತಾ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿಂದು ದೇರ್ ವಾಸ್ ಅ ಲೈಟ್ ಜೆಂಟಲ್ ವಿಂಡ್. ಅಲ್ಲಿ ಭಾಳಷ್ಟು ಲೈಟ್ ಆಗಿರುವಂತಹ ಮೃದುವಾದ ಒಂದು ಗಾಳಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆ. ಬಿಕಾಸ್ ದ ವಿಂಡೋ ಕರ್ಟನ್ ವಾಸ್ ಮೂವಿಂಗ್. ಯಾಕಂದರೆ ಆ ವಿಂಡೋಗೆ ಹಾಕಿರ್ತಕ್ಕಂತಹ ಪರದೆ ಮೂವಿಂಗ್ ಆಗ್ತಾ ಇತ್ತು. ಏನು ಕಾರಣ ಅದಕ್ಕಂದರೆ ಲೈಟ್ ಆಗಿರತಕ್ಕಂತಹ ಅಂದರೆ ಹಗುರವಾಗಿರ್ತಕ್ಕಂತಹ ಒಂದು ಮೃದುವಾದ ಗಾಳಿ ಬೀಸ್ತಾ ಇತ್ತು, ಅಥವಾ ನಾವು ಬ್ರೀಸ್ ಅಂತ ಕರೀತೇವೆ, ತಂಗಾಳಿ ಬೀಸ್ತಾ ಇತ್ತು ಅಂತ ಹೇಳಿ. ದ ಸೈಲೆನ್ಸ್ ಇನ್ ದ ರೂಮ್ ವಾಸ್ ಟೋಟಲ್. ಇಡೀ ಕೋಣೆಯು ಸ್ತಬ್ಧವಾಗಿತ್ತು ಅಂತ ಹೇಳ್ತಾರೆ. ಸತ್ಯವಾಗಿದೆ. ದ ಪೋಯಟ್ ರೈಟ್ಸ್ ದ್ಯಾಟ್ ದಸ್ ಮೀಟ್ ವಿ ಫೈ ಇನ್ ದ ಸ್ಟಿಲ್ ಪ್ಲೇಸ್. ಸ್ಟಿಲ್ ಮೀನ್ಸ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಸ್ಟಿಲ್ ಮೀನ್ಸ್ ಸೈಲೆನ್ಸ್ ಅಂತಂದು ನಿಶಬ್ದವಾಗಿರ್ತಕ್ಕಂಥ ಸ್ಥಳ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 4 ಗೆಸ್ಟ್ಸ್ ಎಂಟರ್ಡ್ ದ ಪೋಯಟ್ಸ್ ರೂಮ್. ಸರಿಯಾಗಿರ್ತಕ್ಕಂಥ ಹೇಳಿಕೆ. 4 ಜನ ಅತಿಥಿಗಳು ಇಲ್ಲಿ ಕವಿಯ ಕೋಣೆಯನ್ನು ಪ್ರವೇಶ ಮಾಡಿದರು. ಸತ್ಯ. ದ ಗೆಸ್ಟ್ ವೇರ್ ಅ ಲಾಂಗ್ ಲೆಗ್ಸ್, ಅ ಮೌತ್, ಅ ಡಂಬಲ್ ಡೋರ್ ಆ್ಯಂಡ್ ಅ ಫ್ಲೈ. ಡಿಸ್ಕಸ್ ದೀಸ್ ಪಾಯಿಂಟ್ಸ್ ವಿತ್ ಯುವರ್ ಪಾರ್ಟ್ನರ್ಸ್. ವಾಟ್ ಫನ್ನಿ ಮೂಮೆಂಟ್ಸ್ ಡಿಡ್ ದ ಇನ್ಸೆಕ್ಟ್ಸ್ ಮೇಕ್. ಅಲ್ಲಿ ಒಂದಿಷ್ಟು ಮೋಜಿನ ಸಂಗತಿಗಳನ್ನು ಆ ಒಂದು ಕೀಟಗಳು ಮಾಡ್ತಾ ಇದ್ವು. ಅವು ಯಾವುವು ಅಂತ ಕೇಳಲಾಗಿದೆ. ದ ಸ್ಲೀಪಿ ಫ್ಲೈ ರಬ್ಡ್ ಇಟ್ಸ್ ಹ್ಯಾಂಡ್ಸ್.
ನಿದ್ದೆಗನ್ನಲ್ಲಿರುವಂತಹ ನೊಣ ತನ್ನ ಎರಡೂ ಕೈಗಳನ್ನು ಉಜ್ಜುತ್ತಿರುವಂತಹ ದೃಶ್ಯ. ಇನ್ ದ ಮಿಡಲ್ ಆಫ್ ದ ಪೋಯಟ್ಸ್ ರೈಟಿಂಗ್, ಅದು ಎಲ್ಲಿ ಕೂತ್ಕೊಂಡಿತ್ತು ಅಂದರೆ ಕವಿಗಳು ಬರೀತಾ ಇದ್ರಲ್ಲ ಆ ಬರೆಯುವ ಸಾಮಗ್ರಿಯ ಮಧ್ಯದಲ್ಲಿ ಕೂತ್ಕೊಂಡಿತ್ತು. ಆಸ್ ದ ಇನ್ಸೆಕ್ಟ್ಸ್ ಬ್ಯಾಂಗ್ಡ್ ಆಟ್ ದ ಹಾಟ್ ಲ್ಯಾಂಪ್ ಗ್ಲಾಸ್, ಆಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ಕೀಟಗಳು ಆ ಒಂದು ಲ್ಯಾಂಪ್ ಗ್ಲಾಸಿಗೆ ಬಂದು ಏನು ಮಾಡ್ತಾ ಇದ್ವು, ಹೊಡಿತಾ ಇದ್ವು. ಹೊಡೆದರ ಪರಿಣಾಮವಾಗಿ ದೇ ಫೆಲ್ ಡೌನ್ ಮೂವಿಂಗ್ ರೌಂಡ್ ಆ್ಯಂಡ್ ರೌಂಡ್, ತಿರುಗುತ್ತಾ ತಿರುಗುತ್ತಾ ಅವು ಕೆಳಗೆ ಬೀಳ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವಿಲ್ಲಿ ನೋಡಬಹುದಾಗಿತ್ತು. The poet says the meeting was willed by God. Read the 2 lines in which he says this. ಆ ಎರಡು ಲೈನ್ಗಳನ್ನು ಓದಿ ಅಂತ ಹೇಳಲಾಗಿದೆ. God's humblest they, I muse at why they know earth's secrets that know earth's secrets that know not I. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಆ ಒಂದು ಕೀಟಗಳಿಗೆ ಈ ಭೂಮಿಯ ಕೆಲವು ರಹಸ್ಯಗಳು ಗೊತ್ತಿವೆ, ಆಮೇಲೆ ದೇವರಿಗೆ ಇವು ಭಾಳ ನಮ್ರವಾಗಿರತಕ್ಕಂಥವುಗಳು ಅಂತ ಇಲ್ಲಿ ಮಾತಾಡ್ತಾ ಇದ್ದಾನೆ. 2 thoughts cross poet's mind, what are they? ಈ ಎರಡು ವಿಚಾರಗಳು ಕವಿಯ ಒಂದು ಮನಸ್ಸಿಗೆ ಬಂದವು, ಅವು ಯಾವುವು? The insects know well the earth's secrets. ಇನ್ಸೆಕ್ಟ್ಗಳಿಗೆ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂತಹ ರಹಸ್ಯಗಳು ತಿಳಿಯುತ್ತವೆ. The poet does not know those secrets. ಈ ಕವಿಗಳಿಗೆ ಮಾತ್ರ ಈ ಎರಡು ಅಥವಾ ಈ ಸೀಕ್ರೆಟ್ಗಳು ರಹಸ್ಯಗಳು ತಿಳಿಯುವುದಿಲ್ಲ. ಸ್ಟಿಲ್ ವೈ ದ ಇನ್ಸೆಕ್ಟ್ಸ್ ಬ್ಯಾಂಗ್ಡ್ ದ ಲ್ಯಾಂಪ್ ಗ್ಲಾಸ್. ಇನ್ನೂ ಒಂದು ವಿಚಾರ ಅವರ ತಲೆಯಲ್ಲಿದೆ, ಯಾಕೆ ಈ ಒಂದು ಕೀಟಗಳು ಆ ಒಂದು ಲ್ಯಾಂಪ್ಗೆ ಡಿಕ್ಕಿ ಹೊಡೆದು ಸಾಯ್ತವೆ, ಸುಟ್ಟು ಕರಕಲಾಗ್ತವೆ ಅನ್ನೋಂಥ ವಿಚಾರ ಆತನಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. Give 2 examples to prove that an animal or a bird or an insect knows something that we human beings do not know. ಕೆಲವು ಪ್ರಾಣಿ, ಕೆಲವು ಪಕ್ಷಿ, ಕೆಲವು ಕೀಟಗಳಿಗೆ ಮನುಷ್ಯನಿಗೂ ಅರ್ಥವಾಗದಂತಹ ಕೆಲವು ರಹಸ್ಯಗಳು ಗೊತ್ತಾಗುತ್ತವೆ, ಯಾವುವು ಅಂತ ಕೇಳಿದ್ದಾರೆ. ಒಂದೇದು, ದ ಪೀಕಾಕ್ ನೋಸ್ ದ ಕಮಿಂಗ್ ಆಫ್ ದ ರೈನ್. ಈಗ ಆ ಒಂದು ನವಿಲಿಗೆ ಗೊತ್ತಾಗುತ್ತೆ ಮಳೆ ಬರುವಂತಹ ಸಮಯ ಆಗಿದೆ ಅಂಥೇಳಿ. ಅದು ನೃತ್ಯ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಹೇಗಂತಂದರೆ ತನ್ನ ಒಂದು ವಿಂಗ್ಸ್ಗಳನ್ನು, ತನ್ನ ಎರಡು ರೆಕ್ಕೆಗಳನ್ನು ಸ್ಪ್ರೆಡ್ ಮಾಡಿ ಹರಡಿಕೊಂಡು ಅಂತ ಹೇಳಿ. ದ ಡಾಗ್ ಲುಕ್ಸ್ ಅಪ್ ಆಟ್ ಸ್ಕೈ ಆ್ಯಂಡ್ ಬಾಕ್ಸ್ ಆ್ಯಂಡ್ ಇನ್ಫಾರ್ಮ್ಸ್ ಅಬೌಟ್ ದ ಕಮಿಂಗ್ ಆಫ್ ದ ರೈನ್. ನಾಯಿಗಳು ಆಕಾಶದತ್ತ ಮುಖ ಮಾಡಿ ಬೊಗಳುವುದಕ್ಕೆ ಆರಂಭ ಮಾಡ್ತವೆ. ಇದು ಸಹಿತ ಮಳೆ ಬರುವಂತಹ ಒಂದು ಮುನ್ಸೂಚನೆಯನ್ನು ಕೊಡುವಂಥದ್ದು. ದ ಡ್ರ್ಯಾಗನ್ಫ್ಲೈಸ್ ಫ್ಲೈ ಇನ್ ಲಾರ್ಜ್ ನಂಬರ್ಸ್ ಬಿಫೋರ್ ರೈನ್. ಇಲ್ಲಿ ಇನ್ನೊಂದು ಥರ ಒಂದು ಇನ್ಸೆಕ್ಟ್ಸ್ ಬರ್ತವೆ, ಅವಕ್ಕೆ ನಾವು ಡ್ರ್ಯಾಗನ್ ಫ್ಲೈಸ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ರೆಕ್ಕೆಗಳನ್ನು ಹೊಂದಿರತಕ್ಕಂತಹ ಒಂದು ಇನ್ಸೆಕ್ಟ್ಸ್, ಅವು ಕೀಟಗಳು, ಅವು ಮಳೆ ಬರುವುದಕ್ಕಿಂತ ಮುಂಚೆ ಹಾರಾಡೋದಕ್ಕೆ ಆರಂಭ ಮಾಡ್ತವೆ. ದ ಕ್ರೋ ಕಾವ್ಸ್ ಆಟ್ ಅವರ್ ಡೋರ್ಸ್ ಟು ಟೆಲ್ ಅಸ್ ದ್ಯಾಟ್ ಸಮ್ ಗೆಸ್ಟ್ ಈಸ್ ಕಮಿಂಗ್. ದ ಕ್ರೋ ಅಂತಂದರೆ ಈ ಕಾಗೆಗಳು ನಮ್ಮ ಮನೆಯ ಬಾಗಿಲ ಮುಂದೆ ಕುತ್ಕೊಂಡ್ಬಿಟ್ಟು ಅದು ಒದರುವುದಕ್ಕೆ ಅಥವಾ ಅವು ಕಾವ್ಸ್ ಮಾಡೋದಕ್ಕೆ ಅಥವಾ ಅವು ಕುಗ್ಗೋದಕ್ಕೆ ಶುರು ಮಾಡ್ತಾವಲ್ಲ, ಅವು ಗೊತ್ತಾಗುತ್ತೆ ಯಾವುದೋ ಗೆಸ್ಟ್ ನಮ್ಮ ಮನೆಗೆ ಇವತ್ತು ಬರಲಿದ್ದಾರೆ ಅಂತಕ್ಕಂಥದ್ದು. ದ ಬೀಸ್ ಎಂಟರ್ ದ ಹೌಸ್ ಆ್ಯಂಡ್ ಬಸ್ ಟು ಹರ್ಲರ್ಡ್ ದ ಗೆಸ್ಟ್ ವಿಸಿಟ್. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ. ಈ ಒಂದು ಬೀಸ್ ಇದ್ದಾವಲ್ಲ, ಅಥವಾ ಏನು ಜೇನುನೊಣಗಳು ಅಂತ ಕರಿತೀವಿ, ಅವು ಸಹಿತ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅನ್ನೋದನ್ನು ಅವು ಸೂಚನೆ ಮಾಡ್ತವೆ. ಫಾರೆಸ್ಟ್ ಎನಿಮಲ್ಸ್ ಅಂದರೆ ಕಾಡು ಪ್ರಾಣಿಗಳು. ಪೋರ್ಟೆಲ್, ಅವಾಗ ಮುಂಚಿತವಾಗಿ ಗೊತ್ತಾಗುತ್ತೆ. ದ ಅರ್ಥಕ್ವಿಕ್ ಕ್ಯಾನ್ ಮೂವ್ ಟು ದ ಅದರ್ ಏರಿಯಾಸ್. ಎಲ್ಲಿ ಅರ್ಥಕ್ವಿಕ್ ಆಗಲಿದೆ ಅದನ್ನು ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಅವು ಹೋಗ್ತವೆ. ದೇರ್ ಕ್ರೈಸ್ ವಾರ್ನ್ ಅಸ್ ಅಬೌಟ್ ಸಮ್ ನ್ಯಾಚುರಲ್ ಕೆಲಾಮಿಟೀಸ್. ಈ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅವುಗಳು ನಮಗೆ ಧ್ವನಿಯನ್ನು ಮಾಡಿ ಹೇಳುತ್ತವೆ, ಎಚ್ಚರಿಕೆಯನ್ನು ಕೊಡುತ್ತವೆ. ಗಿವ್ ಒನ್ ವರ್ಡ್ ಫಾರ್ ದ ಮೀನಿಂಗ್ ಗಿವನ್ ಬಿಲೋ. ಫಿಲ್ ವಿತ್ ಲೈಟ್, ಅದಕ್ಕೆ ನಾವು ಬ್ರೈಟ್ ಅಂತ ಕರೀತೇವೆ. ಆಮೇಲೆ ಕ್ವೈಟ್ನೆಸ್ ಆರ್ ಕಾಮ್, ಅದಕ್ಕೆ ನಾವು ಸೈಲೆನ್ಸ್ ಅಂತ ಹೇಳ್ತೀವಿ. ಲೈಟ್ ಜೆಂಟಲ್ ವಿಂಡ್ ಅಂತಂದರೆ ಬ್ರೀಸ್, ತಂಗಾಳಿ ಅಂತ ಹೇಳ್ಬೋದು. ವಿದೌಟ್ ಬಿಗಿನಿಂಗ್ ಆರ್ ಎಂಡ್, ದಟ್ ಈಸ್ ಆಲ್ ಮೈಟಿ, ದೇವರು ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ವಿಚ್ ಸರೌಂಡ್ಸ್ ಅವರ್ ಅರ್ತ್ ಇನ್ ಆಲ್ ಡೈರೆಕ್ಷನ್ಸ್, ದಟ್ ಈಸ್ ಏರ್, ಅದು ಗಾಳಿ. ಆಮೇಲೆ ರೈಟಿಂಗ್ ನೋಡ್ತಾ ಇದ್ದೇವೆ. ರೀಡ್ ದ ಪ್ಯಾಸೇಜ್ ಟು ಯುವರ್ ಪಾರ್ಟ್ನರ್ ಸಪ್ಲೈಯಿಂಗ್ ದ ಮಿಸ್ಸಿಂಗ್ ವರ್ಡ್ಸ್ ಅಂತ ಹೇಳಲಾಗಿದೆ.
It is the end of summer. The time is midnight. The poet is sitting alone. He is in a serious mood. Then suddenly four guests arrive. The poet feels it is a very special moment. He builds this feeling in us too. How does he do that? Read the poem and find it. ಸಮ್ರಿಯನ್ನು ಕೊಡಲಾಗಿದೆ, ನೋಡ್ಕೊಳ್ಳಿ. The poet Thomas Hardy was sitting at his writing table and writing. It was an August midnight. Everything around was silent. The lamp shade and the window curtain was moving slightly because of the gently blowing wind outside. The clock beat was heard clearly from the distant house. The table was lit. Four insects came near the lamp: a long-legged moth, a Dumbledore, and a fly. As the poet was watching poem, they all banged at the hot lamp glass and fell down, moving round and round, and died. Humble creatures, though they were aware they would die, yet they hit the lamp glass. The poet asks us why this happened. It is all God's wish, maybe the know that earth's secrets that the poet is not aware of. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.